ದೇವ್ರ ಇದಾನೋ ಇಲ್ವೋ ಅಂತ ಯಾವಾಗ್ಲೂ ತಲೆಗೆ ನಾನೇ ಉಳ ಬಿಟ್ಕೊಂತಿರ್ತೀನಿ. ದೇವರೇ ಇಲ್ಲ ಅನ್ಸೋ ಪ್ರಶ್ನೆಗಳು ತುಂಬಾ ತಲೆಗೆ ಬರ್ತಿರುತ್ತೆ. ಒಳ್ಳೆಯವ್ರಿಗೆ ಯಾಕೆ ಕೆಟ್ಟದಾಗುತ್ತೆ? ಏನು ತಪ್ಪು ಮಾಡಿಲ್ದಿರೋ ಆಗಿನೂ ಹುಟ್ಟಿದ ಮಗು ಯಾಕೆ ಸಾಯುತ್ತೆ? ದೇವಸ್ಥಾನಕ್ಕೆ ಹೋದವ್ರು ಯಾಕೆ ಆಕ್ಸಿಡೆಂಟ್ ಅಲ್ಲಿ ಸಾಯ್ತಾರೆ? ಬೆಟ್ಟ ಕುಸ್ತು ಅಮಾಯಕ ಜನ ಯಾಕೆ ಸಾಯ್ತಾರೆ? ಹಲ್ಕ ಕೆಲಸ ಮಾಡಿರೋ ಕೆಲವು ಬಿಸ್ನೆಸ್ ಮ್ಯಾನ್ ಮತ್ತೆ ಪೊಲಿಟಿಷಿಯನ್ಸ್ ಮಕ್ಕಳು ಫಾರಿನ್ ಅಲ್ಲಿ ಓದ್ತವ್ರೆ, ಆದ್ರೆ ಯಾರಿಗೂ ಕೆಟ್ಟದ್ ಬಯಸದೇ ಇರೋ ನಮ್ಮೂರಿನ ದೇವಸ್ಥಾನದ ಪೂಜಾರಿ ಹತ್ರ ಅವ್ರ ಮಕ್ಕಳಿಗೆ ಒಂದು ಬುಕ್ ಕೊಡ್ಸೋ ಅಷ್ಟು ದುಡ್ಡಿರಲ್ಲ ಯಾಕೆ? ಇಂಥ ಪ್ರಶ್ನೆ ಯಾರಾದ್ರೂ ಅಂಧಭಕ್ತರಿಗೆ ಕೇಳಕ್ ಹೋದ್ರೆ ಹಿಂದಿನ ಜನ್ಮದ ಕರ್ಮದಿಂದ ಕಷ್ಟ ಅನುಭವಿಸ್ತಿರ್ತಾರೆ. ಒಳ್ಳೆಯವರಿಗೆ ದೇವರು ಭೂಮಿ ಮೇಲೆ ಕಷ್ಟ ಕೊಡ್ತಾನೆ, ಆದ್ರೆ ಸತ್ತ ಮೇಲೆ ಸ್ವರ್ಗ ಕಳಿಸ್ತಾನೆ ಅಂತ ಪುಂಗ್ಬಿಡ್ತಾರೆ. ಎಲ್ಲಾ ಪ್ರಶ್ನೆಗೂ ಒಂದು ಲಾಜಿಕ್ ಇಲ್ದಿರೋ ಉತ್ತರ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ನಾವು ಮನುಷ್ಯರು ಎಷ್ಟು ಸ್ವಾರ್ಥಿಗಳು ಅಂದ್ರೆ ದೇವರಿಗೂ ಮನುಷ್ಯನ ರೂಪ ಕೊಟ್ಬಿಟ್ಟಿದೀವಿ. ಯಾರಿಗಾದ್ರೂ ಕೆಟ್ಟದ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗಲ್ಲ ಅಂತೀವಿ, ಆದ್ರೆ ಕೋಳಿ ಕುರಿನ ಕಡ್ದು ಹೊಟ್ಟೆ ತುಂಬಾ ತಿಂತೀವಿ. ಸೊಳ್ಳೆ ಜಿರ್ಲೆ ಹುಳುಗಳನ್ನ ದಿನಕ್ಕೆ ಹತ್ಸಾಯಿಸ್ತೀವಿ. ಅದು ಜೀವ ಅಲ್ವಾ? ಮಾತಾಡಕ್ ಬರೋ ನಮ್ದು ಮಾತ್ರ ಜೀವನ? ದೇವ್ರು ನಿಜವಾಗ್ಲೂ ಇದ್ರೆ ಎಲ್ಲಾ ಜೀವಿಗಳನ್ನ ಸಮವಾಗಿ ನೋಡ್ತಾನೆ. ಹಂಗಾದ್ರೆ ಸೊಳ್ಳೆ ಜಿರ್ಲೆ ಹುಳ ಕುರಿ ಕೋಳಿ ಎಲ್ಲ ಸಾಯಿಸೋ ನಾವು ಪಾಪಿ ನನ್ನ ಮಕ್ಕಳೇ ತಾನೆ. ನಾವು ಮನುಷ್ಯರಿಗೆ ತೊಂದರೆ ಕೊಟ್ರೆ ದೇವ್ರು ಜಾಸ್ತಿ ಶಿಕ್ಷೆ ಕೊಡ್ತಾನೆ, ಅದೇ ನಾವು ಪ್ರಾಣಿಗೆ ಶಿಕ್ಷೆ ಕೊಟ್ರೆ ದೇವ್ರು ಕಡಿಮೆ ಶಿಕ್ಷೆ ಕೊಡ್ತಾನ? ಹಂಗನ್ನೋದಾದ್ರೆ ದೇವರೇ ಸರಿ ಇಲ್ಲ ಅಂತ ಅಲ್ವಾ? ಕೆಲವೊಂದ್ಸಲಿ ದೇವ್ರು ಇದ್ರೂ ಇರ್ಬೋದು ಅನ್ನೋ ಡೌಟು ಬರುತ್ತೆ. ನೀವು ಕರೆಕ್ಟ್ ಆಗಿ ಡಿಸೈನ್ ಮಾಡ್ಲಿಲ್ಲ ಅಂದ್ರೆ ಮಕ್ಕಳು ಆಟ ಸಾಮಾನ್ಯ ವರ್ಕ್ ಆಗಲ್ಲ, ಇನ್ನು ಇಷ್ಟು ಕಾಂಪ್ಲಿಕೇಟೆಡ್ ಆಗಿರೋ ಮನುಷ್ಯನ ದೇಹ ಹೆಂಗ್ ವರ್ಕ್ ಆಗುತ್ತೆ? ಈ ಪ್ರಪಂಚ ಇಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಕ್ಕೆ ಹೆಂಗ್ ಸಾಧ್ಯ ಆಗುತ್ತೆ? ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ನೀವು ಸೈನ್ಸ್ ಇಂದ ತಿಳ್ಕೋಬಹುದು, ಆದ್ರೆ ಇದೆಲ್ಲ ಹಿಂಗೆ ಯಾಕೆ ವರ್ಕ್ ಆಗ್ಬೇಕು? ಇದನ್ನೆಲ್ಲ ಡಿಸೈನ್ ಮಾಡಿದವನ್ ಯಾರು? ತುಂಬಾ ಪ್ರಶ್ನೆಗಳಿಗೆ ನಮ್ಗೆ ಇವತ್ತು ಉತ್ತರ ಸಿಕ್ಕಿಲ್ಲ. ಡಾಲ್ಫಿನ್ ಗಳಿಗೆ ಸ್ಮೆಲ್ ಮಾಡೋ ಆರ್ಗನ್ ಇರಲ್ಲ, ಹಂಗಂತ ಸ್ಮೆಲ್ ಅನ್ನೋದು ಪ್ರಪಂಚದಲ್ಲೇ ಇಲ್ಲ ಅನ್ನೋ ತಪ್ಪಾಗುತ್ತೆ. ಎರೆಹುಳಕ್ಕೆ ಕಣ್ಣೇ ಇಲ್ಲ, ಹಂಗಂತ ದೃಷ್ಟಿ ಅನ್ನೋದು ಪ್ರಪಂಚದಲ್ಲೇ ಇಲ್ಲ ಅನ್ನೋ ತಪ್ಪಾಗುತ್ತೆ. ಹಾಗೆ ಮನುಷ್ಯರಿಗಿರೋದು 5 ಸೆನ್ಸರಿ ಆರ್ಗನ್ಸ್. ನಮ್ಗೆ ದೇವ್ರನ್ನ ಎಕ್ಸ್ಪೀರಿಯನ್ಸ್ ಮಾಡಕ್ ಬೇಕಾಗಿರೋ ಸೆನ್ಸರಿ ಆರ್ಗನ್ ಇಲ್ಲದೆ ಇರ್ಬೋದು, ಯಾರಿಗ್ ಗೊತ್ತು? ಇದಕ್ಕೆಲ್ಲ ನನ್ನ ಪ್ರಕಾರ ಕನ್ಕ್ಲೂಷನ್ ಏನಂದ್ರೆ ಮೇಲೊಂದ್ ಶಕ್ತಿ ಇದೆ, ಆದ್ರೆ ಅದ್ರ ಬಗ್ಗೆ ಯಾರು